ನಾವೆಲ್ಲ ತಿಳ್ಕೊಂಡಿದ್ದೀವಿ ಆಗಸ್ಟ್ 15/47 ನಾವು ಬಿಡುಗಡೆ ಹೊಂದಿದ್ದೆವು, ನಮಗೆ ಸ್ವಾತಂತ್ರ್ಯ ಬಂತು ಅಂತ. ಖಂಡಿತ ನಮಗಿನ್ನೂ ಗೊತ್ತಿಲ್ಲ 1950ರವರೆಗೂ ಕೂಡ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಂತಹ, ಅಂದರೆ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಸಹಿ ಹಾಕ್ತಾ ಇದ್ದದ್ದು ದ ಪ್ರೈಮ್ ಮಿನಿಸ್ಟರ್ ಆಫ್ ಡೊಮೈನ್ ಆಫ್ ಇಂಡಿಯಾ ಅಂತ. ಡೊಮೈನ್ ಇದು ಈ ಪತ್ರ ಬಿಡುಗಡೆ ಆಗಿದೆ ಅದು. ಯಾಕಂದರೆ ಅವರು ಲಾರ್ಡ್ ಮೌಂಟ್ ಬ್ಯಾಟನ್ ಆಗ ನಮ್ಮ ಮೊದಲ ಗವರ್ನರ್ ಜನರಲ್ ಆಗಿದ್ದ, ಅವನದೇ ಅಧಿಕಾರ ಇತ್ತು. ಅವನ ಸ್ಥಾನದಲ್ಲಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರನ್ನು ಗವರ್ನರ್ ಜನರಲ್ ಆಗಿಸಬೇಕು ಅಂತ ಬರೆದಿರುವಂತಹ ಪತ್ರದಲ್ಲಿ ಇದು ಉಲ್ಲೇಖ ಆಗಿದೆ. ಇದು ನಮ್ಮ ದಾಖಲೆಗಳಲ್ಲಿ ಲಭ್ಯ ಇದೆ. ಇದು ಅಂದರೆ ಅವರು ಸ್ವತಂತ್ರ ಭಾರತದ ಪ್ರಧಾನಮಂತ್ರಿ ಆಗಿರಲಿಲ್ಲ, ಬದಲಾಗಿ ಅಧೀನ ರಾಜ್ಯದ ಪ್ರಧಾನಮಂತ್ರಿ ಆಗಿದ್ದರು. ದುರಂತ ನೋಡಿ, ಅದೇ ದಿನ ಬಿಡುಗಡೆ ಪಡೆದಂತಹ ಪಾಕಿಸ್ತಾನದ ಮುಖ್ಯಸ್ಥನಾಗಿದ್ದು ಮೊಹಮ್ಮದ್ ಅಲಿ ಜಿನ್ನಾ. ಅವನು ಡೊಮೈನ್ ಅಲ್ಲ, ಅದು ಇಂಡಿಪೆಂಡೆಂಟ್ ಸ್ಟೇಟ್, ಅದು ಲೆಕ್ಕ ಹಾಕಿ ಇರಲಿ, ಬಿಟ್ಟುಬಿಡಿ. ಇಷ್ಟಾದರೂ ಕೂಡ ನಾವು ಆಲೋಚನೆ ಮಾಡಬೇಕಾದ ಮುಖ್ಯವಾದ ಸಂಗತಿ ಅಂತ ಹೇಳಿದರೆ, ಇದು ರಾಷ್ಟ್ರ ತಲತಲಾಂತರದಿಂದ ರಾಷ್ಟ್ರ, ಯುಗ ಯುಗಾಂತರದಿಂದ ಇದು ರಾಷ್ಟ್ರ. ಈ ರಾಷ್ಟ್ರ ಅನ್ನುವಂತಹ ಪದಗಳು ಎಲ್ಲೆಲ್ಲ ಸಿಗ್ತವೆ ಅಂದರೆ ನಮ್ಮ ವೇದಗಳಲ್ಲಿ ಸಿಗ್ತದೆ. ನಮ್ಮ ವೇದಗಳು ಅಂದರೆ ಇಡೀ ಜಗತ್ತಿನ ಅತ್ಯಂತ ಪ್ರಾಚೀನವಾದಂತಹ ಗ್ರಂಥಗಳು, ಸಾಹಿತ್ಯ ಅದು. ಅದನ್ನು ನಾವಿವತ್ತು ಒಪ್ಪಕ್ಕೆ ತಯಾರಿಲ್ಲದೆ ಇರಬಹುದು, ಆದರೆ ದಾಖಲಾದ ಸತ್ಯ. ಅಂತಹ ದಾಖಲಾದ ಸತ್ಯದ ಆಧರಿತವಾದಂತಹ ವೇದದಲ್ಲಿ ಎಲ್ಲೆಲ್ಲ ರಾಷ್ಟ್ರದ ಕುರಿತು ಉಲ್ಲೇಖವಾಗಿದೆಯೋ ಅದೆಲ್ಲ ಅದ್ಭುತವಾದ ಸಂಗತಿಗಳೇ. ನಾನು ಇವತ್ತು ಕೇವಲ 4ರಲ್ಲಿ ಒಂದಾದಂತಹ ಅಥರ್ವ ವೇದದಲ್ಲಿ ಒಂದು ಅದ್ಭುತವಾದಂತಹ ನಿಜವಾದ ನಮ್ಮ ರಾಷ್ಟ್ರಗೀತೆ ಇದೆ. ಭೂಮಿ ಸೂಕ್ತ ಅಂತ ನಾವು ಅದನ್ನು ಕರಿತೀವಿ. ಅದರ ಕುರಿತು ಒಂದಷ್ಟು ಸಂಗತಿಗಳನ್ನು ನಿಮ್ಮೆದುರು ನಾನು ಹಂಚಿಕೊಳ್ತೇನೆ. ಭೂಮಿ ಸೂಕ್ತ 2 ಕಡೆಯಲ್ಲಿ ಬರ್ತದೆ. ಒಂದು ಅಥರ್ವ ವೇದ, ಇನ್ನೊಂದು ಕೃಷ್ಣ ಯಜುರ್ವೇದ. ಅದರಲ್ಲಿ ಕೃಷ್ಣ ಯಜುರ್ವೇದದ ಭೂಮಿ ಸೂಕ್ತ ತುಂಬ ಪ್ರಸಿದ್ಧ, ಆದರೆ ಅಥರ್ವ ವೇದದ್ದು ಇನ್ನೂ ಅಷ್ಟು ಬೆಳಕಿಗೆ ಬಂದಿಲ್ಲ ಅಂತ ಹೇಳಬಹುದು. ಆದರೆ ಅಥರ್ವ ವೇದದ ಭೂಮಿ ಸೂಕ್ತ ಅತ್ಯಂತ ಅದ್ಭುತವಾದ ಸಂಗತಿಗಳನ್ನು ಒಳಗೊಂಡಿದೆ ಅನ್ನೋದು ಮಾತ್ರ ಸತ್ಯ. ನನಗಿಲ್ಲಿ ವೇದಾಂತ ದೇಶಿಕರ ಒಂದು ಭೂಸ್ತುತಿ ನೆನಪಾಗ್ತದೆ. ಅವ್ರು ಹೇಳ್ತಾರೆ, ಸಂಕಲ್ಪ ಕಲ್ಪಲತಿಕಾಂ ಅವಧೀಂ ಕ್ಷಮಾಯಾ ಸ್ವೇಚ್ಛಾ ವರಾಹ ಮಹಿಷೀಂ ಸುಲಭಾನುಕಂಪಾಂ ವಿಶ್ವಸ್ಯ ಮಾತರಂ ಅಕಿಂಚನ ಕಾಮಧೇನುಂ ವಿಶ್ವಂಭರಾಂ ಅಶರಣಂ ಶರಣಂ ಪ್ರಪದ್ಯೆ ಅಂತ ಅವರು ಭೂಸ್ತುತಿಯನ್ನು ಮಾಡ್ತಾರೆ ವೇದಾಂತ ದೇಶಿಕರು. ನೋಡಿ, ಆಕೆ ಸಂಕಲ್ಪ ಕಲ್ಪಲತಿಕಾಂ ಅಂದರೆ ಕಲ್ಪಲತೆ, ಭಕ್ತರಿಗೆ ಬೇಡಿ ಬಂದವರಿಗೆ ಬೇಡದ್ದನ್ನೆಲ್ಲ ಕೊಡುವಂತಹವಳು. ಕಾಮಧೇನು ಒಂದು ರೀತಿಯಲ್ಲಿ. ಆಕೆ ಕ್ಷಮಾಗುಣದ ಮೇರೆ, ಅವಳೇನು ಸಾಮಾನ್ಯ ಅಲ್ಲ. ಇಲ್ಲಿ ಭಗವಂತ ತಾನು ಸ್ವೇಚ್ಛೆಯಿಂದ ವರಾಹಾವತಾರವನ್ನು ಎತ್ತುತ್ತಾನೆ. ಆ ಅವತಾರದಲ್ಲಿ ಆತನ ಪಟ್ಟದರ್ಶಿಯಾದವಳು. ಅತ್ಯಂತ ಸುಲಭವಾಗಿ ಕೃಪೆ ತೋರ್ತಾಳೆ ಅವಳು. ಅಕಿಂಚಿನರ ಪಾಲಿಗೆ ಅಂದರೆ ಬೇಡಿ ಬಂದವರ ಪಾಲಿಗೆ ಆಕೆ ಕಾಮಧೇನು. ಇಡೀ ಜಗತ್ತಿನ ತಾಯಿ ಅವಳು. ವಿಶ್ವವನ್ನೇ ಹೊತ್ತು ನಿಂತವಳು, ಹಾಗೆಂದೇ ಆಕೆ ವಿಶ್ವಂಬರ. ಇನ್ನು ನಾನು ಇವಳನ್ನಲ್ಲದೆ ಇನ್ಯಾರನ್ನ ಶರಣು ಹೋಗಲಿ ಅಂತ ಕೇಳ್ತಾರೆ. ಆದ್ದರಿಂದ ನಾನು ಈಕೆಗೆ ಶರಣಾಗುತ್ತೇನೆ ಅಂತ ಹೇಳ್ತಾರೆ. ನೀವಿಲ್ಲಿ ನೆನಪು ಮಾಡಿಕೊಡ್ಬೋದು, ವರಾಹಾವತಾರದ ಸಂಗತಿ ಬಂದಿದೆ. ನಮ್ಮ ವೇದ ಎಷ್ಟು ವೈಜ್ಞಾನಿಕ ಅಂತ ಹೇಳಲಿಕ್ಕೆ ನಾನು ಒಂದು ದಾಖಲೆ, ಸಣ್ಣ ದಾಖಲೆಯನ್ನು ನಾನು ಕೊಡ್ತೇನೆ. ನಮ್ಮ ಪುರಾಣಗಳಲ್ಲಿ 2 ಬಾರಿ ವರಾಹಾವತಾರದ ಕಥೆ ಬರ್ತದೆ. ಆ ವರಾಹಾವತಾರದಲ್ಲಿ 2 ಬಾರಿ ಬಂದಿರೋದೇನು ಅಂದರೆ
ಭಗವನ್ ವಿಷ್ಣು ವರಾಹನಾಗಿ ಭೂಮಿಯನ್ನು ಮೇಲೆತ್ತಿದ್ದಾನೆ ಅಂತ. 2 ಬಾರಿ ಬರುವ ವರಾಹ ಅವತಾರದ ಕತೆ ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕು. ನಮ್ಮ ಆಧುನಿಕ ವಿಜ್ಞಾನ ಹೇಳ್ತದೆ, ಭೂಮಿ ತನ್ನ ಕಕ್ಷೆಯಿಂದ 2 ಬಾರಿ ಕಳಚಿ ಹೊರಬಂದಿತ್ತು. ಭೂಮಿ ತನ್ನ ಕಕ್ಷೆಯಿಂದ 2 ಬಾರಿ ಕಳಚಿ ಹೊರಬಂದಿತ್ತು. ಅದು ಹೋಗಿ ವಾಪಸ್ ಆಮೇಲೆ ಸೇರಿಕೊಳ್ತು. ಹೇಗೆ ಅಂತ ಅವರ ಭಾಷೆಯಲ್ಲಿ ಹೇಳಿದ್ದಾರೆ, ವಿ ಕಾಂಟ್ ಡಿಫೈನ್ ಇಟ್, ನಾವು ವಿವರಣೆ ಕೊಡಲಿಕ್ಕೆ ಆಗುವುದಿಲ್ಲ. ಭೂಮಿ ಕಳಚಿ ಬಂದದ್ದು ಹೌದು, ಮತ್ತೆ ಸೇರಿದ್ದು ಹೌದು. ನಮ್ಮ ವರಾಹಾವತಾರದ ಕಥೆ ಹೇಳ್ತದೆ, ಭೂಮಿ ನೀರಿನ ಒಳಗೆ ಮುಳುಗಿ ಹೋಗಿತ್ತು, ಅದನ್ನು ವಾಪಸ್ ಎತ್ತಿ ತಂದು ತನ್ನ ಕೋರೆದಾಡೆಗಳಿಂದ ಎತ್ತಿ ತಂದವನು ಯಾರು ಅಂದರೆ ವರಾಹ. ಅಂದರೆ ತನ್ನ ಮೂಲ ಸ್ಥಿತಿಗೆ ಅದನ್ನು ತಿರುಗಿಸಿದ, ಇಟ್ಟ. ಅದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಯಾರವಳು? ಭೂಮಿದೇವಿ. ಇದೇ ಅಥರ್ವ ವೇದ ಹೇಳುತ್ತೆ, ಮಾತಾ ಭೂಮಿ ಪುತ್ರೋಹಂ ಪ್ರತಿವ್ಯಾಹ. ನನ್ನ ತಾಯಿ ಯಾರು ಅಂದರೆ ಈ ಭೂಮಿ, ನಾನು ಈ ಭೂಮಿಯ ಮಗ. ಲೆಕ್ಕ ಹಾಕಿ ಜಗತ್ತಿನ ಬೇರೆ ಜನರಿಗೆ ಇದು ಭೂಮಿ ಮಾತ್ರವಾದರೆ ನಮಗಿದು ಮಾತೃಭೂಮಿ. ಅವರಿಗಿದು ಭೂಮಿ ಮಾತ್ರ, ನಮಗಾಗಲ್ಲ. ಇದು ಮಾತೃಭೂಮಿ, ತಾಯಿನಾಡಿದು. ಸ್ವತಃ ಭಗವನ್ ಶ್ರೀರಾಮಚಂದ್ರ ಹೇಳಲಿಲ್ವಾ? ರಾಮಾಯಣದ ಕಥೆ ನಮಗೆ ಗೊತ್ತು. ಆ ರಾಮಾಯಣದ ಕಥೆಯಲ್ಲಿ ಒಂದು ಘಟನೆ ಬರ್ತದೆ. ರಾವಣ ವಧೆ ಆಗುತ್ತೆ, ವಿಭೀಷಣನಿಗೆ ಪಟ್ಟಾಭಿಷೇಕವಾಗುತ್ತೆ, ಜನ ಸಂಭ್ರಮಿಸ್ತಾರೆ. ರಾಮ ನೀನು ಇಲ್ಲೇ ಇದ್ಬೇಡು ಅಂತ ಎಲ್ಲರೂ ಕೇಳಿಕೊಳ್ತಾರೆ. ಲಕ್ಷ್ಮಣ ಹೋಗಿ ಒಂದು ಮಾತನ್ನು ರಾಮನಲ್ಲಿ ಕೇಳಿಕೊಳ್ತಾನೆ, ಅಣ್ಣ 14 ವರ್ಷ ಕಳೆದಿದೆ, ಅಲ್ಲಿ ಭರತನ ಮನಸ್ಥಿತಿ ಹೇಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ನಾವಿನ್ನು ವಾಪಸ್ ಹೋದರೆ ಅವನು ಸ್ವೀಕಾರ ಮಾಡ್ತಾನೋ ಇಲ್ವೋ. ಇದು ಬಂಗಾರದ ಲಂಕೆ, ಬೆಲೆ ಕೊಡುವ ಜನ, ಗೌರವಿಸುವಂತಹ ಜನಸ್ತೋಮ, ಅರಸ, ಅನುಚರರು, ನಿತ್ಯ ನಮಗೆ ಅತ್ಯಂತ ಸುಖದ ಸಾಮ್ರಾಜ್ಯ ದೊರೆಯುವಂತಹ ಜಾಗ ಇದು. ಇಲ್ಲಿಂದ ಬಿಟ್ಟು ನಾವು ಅಲ್ಲಿಗೆ ಯಾಕೆ ವಾಪಸ್ ಭಾರತ ಅಂದರೆ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳಿದಾಗ ರಾಮ ಉತ್ತರ ಕೊಡ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಸಿ. ಜನನಿ ಅಂದರೆ ಹೆತ್ತ ತಾಯಿ, ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲದು, ಸ್ವರ್ಗಕ್ಕಿಂತ ಮಿಗಿಲು. ಯಾಕಂದರೆ ಅಪಿ ಸ್ವರ್ಣಮಯಿ ಲಂಕಾ ಲಕ್ಷ್ಮಣ ಮೇನ ರೋಚತೆ. ಇದು ಬಂಗಾರದ ಲಂಕೆ ಆದರೂ ಕೂಡ ನನಗಿದು ಇಷ್ಟ ಆಗೋದಿಲ್ಲಪ್ಪ, ಯಾಕಂದರೆ ನನ್ನ ತಾಯಿ ಭೂಮಿ ಅಲ್ಲ ಇದು. ಹಾಗಾಗಿ ನಾನು ಭಾರತಕ್ಕೆ, ಅಲ್ಲಿಗೆ ಅಯೋಧ್ಯೆಗೆ ನಾನು ಹೋಗಲೇಬೇಕು ಅಂತ ಹೊರಡ್ತಾನೆ. ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ಈ ರೀತಿ ರಾಮಾಯಣದಲ್ಲಿ, ತ್ರೇತಾಯುಗದಲ್ಲಿ ರಾಮ ತೋರಿಸಿಬಿಟ್ಟಿದ್ದಾನೆ ನಮಗೆ. ಹಾಗಾಗಿಯೇ ಮಾತೃದೇವೋಭವ ಅಂತ ಹೇಳಿತು ನಮ್ಮ ವೇದ. ಆಮೇಲೆ ಹೇಳಿದ್ದು ಪಿತೃದೇವೋಭವ, ಆಮೇಲೆ ಹೇಳಿದ್ದು ಆಚಾರ್ಯ ದೇವೋಭವ, ಆಮೇಲೆ ಹೇಳಿದ್ದು ಅತಿಥಿ ದೇವೋಭವ. ಮೊದಲು ಯಾರು ಅಂದರೆ ತಾಯಿ. ಜನನಿ ತಾನೇ ಮೊದಲ ಗುರುವು ಅಂತ ಕನ್ನಡದ ಕವಿ ಹಾಡ್ತಾನೆ. ಯಾಕೆ ಅಂದರೆ ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದ ದೇವರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲರೂ ಕೇಳಿದ್ದೀರಾ, ಒಂದು ಬಾಯಿ 2 ಹೊಟ್ಟೆಗೆ ಊಟ? ಕೇಳಿಲ್ಲ. ಆದರೆ ನೀವೀಗ ಅನುಭವಿಸಬಹುದು ತಾಯಿಯಲ್ಲಿ. ತಾಯಿ ತಾನು ಒಂದು ಹೊಟ್ಟೆಯಿಂದ ಅಂದರೆ ಒಂದು ಬಾಯಿಯಿಂದ ತಿಂದು ತನಗೆ ತನ್ನ ಮಗುವಿಗೆ 2ಕ್ಕೂ ಊಟ ಕೊಡ್ತಾಳೆ ಅವಳು. ಜಗತ್ತಿನಲ್ಲಿ ಇನ್ನೆಲ್ಲುಂಟು? ತನ್ನ ಗರ್ಭದಲ್ಲಿ 9 ತಿಂಗಳ ಕಾಲ ಹೊತ್ತು ಹೆತ್ತು ಸಾಕಿ ಸಲಹಿ ತಾನು ಉಪವಾಸವಿದ್ದು ತನ್ನ ಮಗುವಿಗೆ ಹೊಟ್ಟೆ ಹಸಿಯಬಾರದು ಅಂತ ಹಸಿದಾಗಲೆಲ್ಲ ಆಹಾರ ಕೊಡುವಂತಹ ತಾಯಿ. ಒಂದು ಜಾತ್ರೆ ನಡೀತಾ ಇತ್ತು. ಜಾತ್ರೆ, ಆ ಕಾಲದ ಜಾತ್ರೆ ಅದು, ಹಳ್ಳಿಯ ಜಾತ್ರೆ. ಸುತ್ತ ಹತ್ತೂರಿನ ಜನ ಎಲ್ಲ ಬರ್ತಾ ಇದ್ರು. ಆ ಜಾತ್ರೆಯಲ್ಲಿ ವಿಶೇಷ ಆಕರ್ಷಣೆ ಅಂದರೆ ರಥೋತ್ಸವ. ಆ ರಥೋತ್ಸವಕ್ಕಾಗಿ ನೂರಾರು ಸಾವಿರಾರು ಜನ ಸೇರ್ತಾ ಇದ್ದರು. ಜಾತ್ರೆಯಿಂದ ಮೇಲೆ 10 ಹಲವು ಅಂಗಡಿ ಮುಂಗಟ್ಟುಗಳು, ಅಲ್ಲಿ ನಾನಾ ವಿಧವಾದಂತಹ ಆಟಗಳು, ನೋಟಗಳು, ತಿಂಡಿ ತಿನಿಸುಗಳು ಇತ್ಯಾದಿ ಇತ್ಯಾದಿ ಇತ್ಯಾದಿಗಳ ಅಂಗಡಿಗಳು. ಅಂಥ ಸಂದರ್ಭದಲ್ಲಿ ಒಬ್ಬ ತಾಯಿ ತನ್ನ ಮಗುವನ್ನು ಕರೆದುಕೊಂಡು ಮಗನ ಜೊತೆಯಲ್ಲಿ ಜಾತ್ರೆಗೆ ಹೋಗ್ತಾಳೆ. ಈ ತಾಯಿಯ ಅದು ಬಡವಿ. ಆಕೆ ಕೈಯಲ್ಲಿ ಕಾಸಿಲ್ಲ, ಎಲ್ಲೋ ಇರುವುದು 1-2 ಕಾಸುಗಳಷ್ಟೇ. ಆದರೆ ಈ ಮಗು ಜಾತ್ರೆಗೆ ಹೋಗುವಾಗ ದಾರಿಯಲ್ಲಿ ಕಂಡದ್ದೆಲ್ಲ ಕೇಳ್ತದೆ, ನಂಗೆ ಅದು ಕೊಡಿಸಮ್ಮ, ನಂಗೆ ಅದು ಕೊಡಿಸಮ್ಮ, ನಂಗೆ ಇದು ಕೊಡಿಸಮ್ಮ.
ಆ ತಿಂಡಿ ಕೊಡಿಸು, ಈ ಆಟ ಕೊಡಿಸು, ಇತ್ಯಾದಿ 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 ಎಲ್ಲ ಕೇಳುತ್ತೆ ಮಗು. ಅಷ್ಟೆಲ್ಲ ಕೇಳಿದ ಮೇಲೂ ಕೂಡ ಈ ತಾಯಿ ನಾವು ಮುಂದಿನ ಅಂಗಡಿಲಿ ಕೊಡಿಸ್ತೀನಿ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಹೊರಟ್ರೆ ಮಗು ರಚ್ಚೆ ಹಿಡಿಯುತ್ತೆ. ಆ ಮಗುವಿಗಿನ್ನೂ ಏನೂ ಕೊಡಿಸೋಕ್ಕಾಗಲಿಲ್ಲ ಅಂತ ಗೊತ್ತಾದ ಸಂದರ್ಭದಲ್ಲಿ ಅಷ್ಟೊತ್ತಿಗೇನೆ ರಥ ಬಂದ್ಬಿಡುತ್ತೆ, ಜನಜಂಗುಳಿ ಜಾಸ್ತಿ ಆಗುತ್ತೆ. ಕೈ ಹಿಡಿದುಕೊಂಡಂತಹ ಮಗು ತಾಯಿಯ ಕೈಯ ತಪ್ಪಿ ಹೊರಗೆ ಬಂದ್ಬಿಡುತ್ತೆ. ತಾಯಿ ಒಂದು ಕಡೆ, ಮಗು ಒಂದು ಕಡೆ. ಮಗು ಅಳುತ್ತೆ. ತನ್ನ ತಾಯಿಯನ್ನು ಹುಡುಕ್ತಾ 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 ಮಗು ತಾನು ಹಿಂದೆ ಯಾವೆಲ್ಲ ಅಂಗಡಿಗಳಿಗೆ ಹೋಗಿದ್ದೋ ಅದರ ಎದುರುಗಡೆ ಅಳ್ತಾ ಇದೆ. ಈ ಪುಟ್ಟ ಮಗುವನ್ನು ನೋಡಿದಂತಹ ಅಂಗಡಿಯವರು, ಇಕೋ ಮಗು ಅಳಬೇಡ, ಈ ಬೊಂಬೆ ತಗೋ ಅಂತ ಕೊಟ್ಟರೆ ನಂಗೆ ಬೊಂಬೆ ಬೇಡ, ಅಮ್ಮ ಬೇಕು ಅನ್ನತ್ತೆ ಮಗು. ಈ ತಿಂಡಿ ತಗೋ ಅಂತ ಕೊಟ್ಟರೆ ತಿಂಡಿ ಬೇಡ, ನಂಗೆ ಅಮ್ಮ ಬೇಕು ಅನ್ನತ್ತೆ. ಒಂದು ಪುಗ್ಗಕ್ಕಾಗಿ ಅತ್ತಂತಹ ಮಗು ಆ ಗುಳ್ಳೆ ಪೀಪಿಯನ್ನು ಕೊಡಕ್ಕೆ ಹೊರಟ್ರೆ ನಂಗೆ ಅದು ಬೇಡ, ನಂಗೆ ಅಮ್ಮ ಬೇಕು ಅನ್ನತ್ತೆ. ಅಮ್ಮ ನಿಲ್ಲದಾಗ ಈ ಮಗುವಿಗೆ ಆಟ ಬೇಡ, ತಿಂಡಿ ಬೇಡ, ನೋಟ ಬೇಡ, ಏನೂ ಬೇಡ, ಬೇಕಾದ್ದು ಅಮ್ಮ ಮಾತ್ರ. ಅಮ್ಮ ಜೊತೆಗಿದ್ದಾಗ ಆ ಮಗುವಿಗೆ ಬೇರೆಲ್ಲ ಬೇಕಾಗಿತ್ತು. ಆದರೆ ಇಲ್ಲಿ ಈ ಅಮ್ಮನನ್ನು ಕಳಕೊಂಡಂತಹ ಮಗು ಮತ್ತೆ ಹಂಬಲಿಸಿದ್ದು ಅಮ್ಮನಿಗಾಗಿ, ಅಮ್ಮನಿಗಾಗಿ, ಅಮ್ಮನಿಗಾಗಿ. ನಾವು ಹೀಗೆ ಅಲ್ವಾ? ಅದಕ್ಕೆ ನೋಡಿ, ಈ ಅಮ್ಮ ಎಂಥವಳು ಅಂತಂದರೆ ಸ್ವಾರ್ಥ ಪರಿತ್ಯಾಗ ಮಾಡಿದವಳವಳು. ಅವಳು ನಮಗೆ ಈ ಭೂಮಿ ತಾಯಿ ನಿಲ್ಲಲು ನೆಲೆ ಕೊಟ್ಟಿದ್ದಾಳೆ, ನಮ್ಮ ಬದುಕಿಗೆ ಬೆಲೆ ತಂದಿದ್ದಾಳೆ, ಉಣ್ಣಲು ಬೆಳೆ ಕೊಟ್ಟಿದ್ದಾಳೆ. ಅಂಥ ಭೂಮಿ ತಾಯಿಯನ್ನು ನಾವೇನು ಅನ್ಕೋಬೇಕು ಅಂದರೆ, ಒಂದು ಮಾತಿದೆ, ಈ ಭೂಮಿ ಅಂದರೆ ಭೂ ಸತ್ತಾಯಾಮ್ ಅಂತ ಒಂದು ಮಾತನ್ನು ಹೇಳ್ತಾರೆ. ಅದು ನಿರ್ವಚನ ಸಾರ್ಥಕವಾದದ್ದು. ನಾವೆಲ್ಲ ಆಚಮನೆಯ ಮಾಡುವಾಗ ಮುಂದೆ ಹೇಳುವಂತಹ ಮಂತ್ರ ಓಂ ಭೂಹು ಅಂತಲೇ ಆರಂಭ ಆಗುವುದು. ಓಂಕಾರ ಜೊತೆಗೆ ಬಂದದ್ದು ಭೂಹು ಮಾತ್ರ, ಭೂಮಿ ಮಾತ್ರ. ಓಂಕಾರ ಪ್ರಣವವಾಚಕವಾದರೆ ಈ ಭೂಮಿ ಅಂದರೆ ಎರಡೂ ಕೂಡ ಭೂಮಿಯಿಂದ ಆರಂಭವಾದದ್ದು. ಈ ಸಕಲ ವೇದ ಸಾರವಾದಂತಹ ಈ ಪ್ರಣವರ ಜೊತೆಗೆ ಈ ಭೂಮಿ ಸೇರಿಕೊಳ್ತಲ್ಲ, ಅಂದರೆ ಸಕಲ ವೇದ ಕೂಡ ಭೂಸ್ತುತಿ ಅಂತ ಹೇಳಿದಂತಾಯಿತು. ಅಂದರೆ ಈಕೆ ನಮ್ಮ ತಾಯಿಯವಳು. ನೀವು ಕೇಳ್ಬೋದು, ಈ ಭೂಮಿ ಸೂಕ್ತಕ್ಕೂ ಈ ತಾಯ್ತನಕ್ಕೂ ಏನು ಸಂಬಂಧ ಇದೆ ಅಂದರೆ, ಭೂಮಿಯನ್ನೇ ಹೇಳಿದ್ದವಳು ಅವರು. ಅರೆ, ಇದು ಯಾವ ಭೂಮಿ ಅಂತಂದಾಗ ಚತುಸ್ಸಾಗರ ಪರ್ಯಂತವಾದಂತಹ ಭರತ ಭೂಮಿಯ ಕುರಿತೇ ಹೇಳಿದ್ದು ಅನ್ನೋಕ್ಕೆ ದಾಖಲೆ ಉಂಟು. ನೀವು ಚತುಸ್ಸಾಗರ ಪರ್ಯಂತ ಅಂತ ಹೇಳ್ತೀರಿ, ನಮಗೆ ಕಾಣೋದು ಮೂರೇ ಸಾಗರ ಅಂತಂದರೆ ನೀವು ಹಿಂದೆ ಇನ್ನೂ ಹೋಗಿ ವಿಷ್ಣು ಪುರಾಣದ ಕಾಲಕ್ಕೆ ಹೋಗಿ, ನೀವು ಅದೊಂದು ಬೇರೆ ಪ್ರವಚನದ ವಿಷಯ ಆಗ್ತದೆ. ವಿಷ್ಣು ಪುರಾಣದ ಕಾಲದ ವಿಷ್ಣು ಪುರಾಣ ಹೇಳುವ ರೀತಿಯಲ್ಲಿ ನೋಡಿದರೆ ನಾವು ಹೇಳುವ 4 ದಿಕ್ಕಿನಲ್ಲಿ ಸಾಗರಗಳಿವೆ. ಈಗ ಆ ಭೂಭಾಗಗಳು ಉಪಗಣಸ್ಥಾನ, ಅಫ್ಘಾನಿಸ್ತಾನವಾಗಿ, ನಮ್ಮ ತ್ರಿವಿಷ್ಟಪ ಟಿಬೆಟ್ ಆಗಿ, ಬ್ರಹ್ಮದೇಶ ಮಯನ್ಮಾರ್ ಆಗಿ, ಮತ್ತು ನಮ್ಮ ಸಿಂಧೂ ಪ್ರದೇಶ ಯಾವ ದೇಶಕ್ಕೆ ಹೆಸರು ಬಂತೋ ಆ ಸಿಂಧು ಹುಟ್ಟಿ ಹರಿಯುವ ಪ್ರದೇಶವಾದಂತಹ ಸಿಂಧ್ ಭಾಗ ಪಾಕ್, ಅದು ಪವಿತ್ರ ಅಂತೆ, ಉಳಿದಿದ್ದೆಲ್ಲ ನಾಪಾಕ್ ಅಂತೆ, ಪಾಕಿಸ್ತಾನವಾಗಿ, ನಮ್ಮ ಸೋನಾರ್ ಬಂಗಾಳ ವಂಗ, ಇವತ್ತು ಬಂಗಾಳ ಮಾಡಿದ್ದು ನಾಳೆ ಇಡೀ ದೇಶ ಮಾಡುತ್ತೆ ಅಂತ ಹೇಳ್ತದೆ. ಯಾವ ಬಂಗಾಳದ ಕವಿ ಬಂಕಿಮಚಂದ್ರರು ಪಂಚಾಕ್ಷರಿ ಮಂತ್ರವೊಂದನ್ನು ಕೊಟ್ಟು ಒಂದೇ ಮಾತರಂ ಅನ್ನುವಂತಹ ಹಾಡಿನ ಮೂಲಕವಾಗಿ ಇದೇ ಭೂಮಿ ಸೂಕ್ತರ ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ತಂದಿಟ್ಟರು. ಯಾವ ಬಂಕಿಮಚಂದ್ರನಂತಹ ಒಬ್ಬ ಋಷಿ ಸದೃಶವಾದಂತಹ ವ್ಯಕ್ತಿ ಆ ಪಂಚಾಕ್ಷರಿ ಮಂತ್ರದ ಮೂಲಕವಾಗಿ ಇಡೀ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೊಂದು ವಿಶಿಷ್ಟವಾದಂತಹ ಆಕೃತಿಯನ್ನೇ, ಮಜಲನ್ನೇ ತೋರಿಸಿಕೊಟ್ರೋ, ಆ ಬಂಗಾಳ ಇವತ್ತು ಅರ್ಧ ತುಂಡಾಗಿ ಬೇರೆ ಆಗಿ ಅದರ ಕಥೆ ನಾವು ನೋಡ್ತಾ ಇದ್ದೀವಿ ಇವತ್ತು. ಯಾಕೆ ಹೀಗಾಗ್ತಾ ಇದೆ ಅಂದರೆ, ಈ ತಾಯಿ ಇದ್ದಾಳಲ್ಲ, ಭೂಮಿ ಇದೆಯಲ್ಲ, ಇರುವಾಗ ನಮಗೆ ಬದುಕಿಗೆ ಆಸರೆ, ನಾವು ಈ ದೇಹ ತೊರೆದಾಗಲೂ ಕೂಡ ಆಕೆಯೇ ನಮಗೆ ಆಸರೆಯಾಗಿ ನಿಲ್ಲುವವಳು. ಅವಳನ್ನು ಬಿಟ್ಟು ನಮಗಿಲ್ಲ, ಜಾಗವಿಲ್ಲ. ಇಲ್ಲ ಒಂದೋ ನಾವು ಅವಳ ಮೇಲೆಯೇ ಕಟ್ಟಿಗೆ ಇಟ್ಟು ದೇಹವನ್ನು ದಹಿಸ್ತೇವೆ, ಅಥವಾ ಅದ ಭೂಮಿಯ ಒಳಗೆ ನಾವು ಹೂಳಿ ಅದನ್ನು ಮಣ್ಣು ಮಾಡ್ತೇವೆ. ಯಾಕೆ ಹೀಗಾಯಿತು? ಅಂಥ ತಾಯಿಯನ್ನು ನಾವು ಇವತ್ತು ಏನೆಲ್ಲ ಅಪಚಾರಗಳಿಂದಾಗಿ, ಇದೇ ಕೇರಳದ ವಯನಾಡಿನಲ್ಲಿ ಏನೆಲ್ಲ ಆಗಿ ಹೋಯಿತು.
ಆ ಭೂಮಿಗೆ ನಾವು ಏನೆಲ್ಲ ಮಾಡಿದ್ದೇವೋ ಆ ಭೂಮಿ ಸಾರಿ ಮೈ ಕೊಡವಿದ್ದಾಳೆ, ಕಂಪಿಸಿದ್ದಾಳೆ. ಇಲ್ಲ, ನೀನು ನನ್ನ ಮೇಲೆ ಅತ್ಯಾಚಾರ ಮಾಡಬೇಡ, ನಾನು ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿದ್ದಾಳೆ. ಅಂದರೆ ಈ ಚಿರವಿಶ್ರಾಂತಿಯ ತಾಣ ಮಾತ್ರವಲ್ಲ, ಇರುವಾಗ ನಮಗೆ ಬದುಕಿಗೆ ಆಶ್ರಯವೂ ಆದಂತಹ ಭೂಮಿಯನ್ನು ತಾಯಿ ಅಂತ ನಾವು ತಿಳ್ಕೊಳ್ಳದೆ ಇರೋದು ಯಾಕೆ ಅಂತ ಕೇಳಿದರೆ ಈ ಸೆಕ್ಯುಲರ್ ಮಾನಸಿಕತೆಯ ಕಾರಣದಿಂದ. ಯಾಕೆ ಬಂತು ಈ ಸೆಕ್ಯುಲರ್ ಮಾನಸಿಕತೆ ಅಂತ ಕೇಳಿದರೆ ಅದಕ್ಕೊಂದು ಪುಟ್ಟ ಮಾತಿದೆ. ನಾವೆಲ್ಲ ಅಂದ್ಕೊಳ್ತೇವೆ, ಇವತ್ತು ವೇದಗಳ ಕುರಿತು ಉಪನಿಷತ್ತುಗಳ ಕುರಿತು ಮಾತನಾಡಲಿಕ್ಕೆ ಹೊರಟಾಗ ನಮಗೆ ನೆನಪಾಗೋದು ಪಾಶ್ಚಾತ್ಯ ವಿದ್ವಾಂಸರು. ನಾವೆಲ್ಲ ಪಶ್ಚಿಮದ ಕಡೆಗೆ ನೋಡ್ತೇವೆ, ಅಲ್ಲಿನವರು ಹೇಳಿದ್ದು ಮಾತ್ರ ನಮಗೆ ನಾವು ಸತ್ಯ ಅಂತ ಅಂದುಕೊಳ್ತೇವೆ, ಭ್ರಮೆಯ ಒಳಗಿದ್ದೇವೆ. ಭಾರತದ ಕಡೆಗೆ ತಲೆ ಹಾಕಿ ಮಲಗದೇ ಇರುವಂತಹ ಮ್ಯಾಕ್ಸ್ಮುಲ್ಲರ್ ಅನ್ನುವಂತಹ ಒಬ್ಬ ಸ್ವಘೋಷಿತ ಪಂಡಿತ ವೇದಗಳ ಕುರಿತು ವ್ಯಾಖ್ಯೆ ಬರೀತಾನೆ. ನಾವು ಅದನ್ನು ಸತ್ಯ ಅಂತ ಒಪ್ಪಿಕೊಳ್ತೇವೆ. ಯಾಕಂದರೆ ಅವನು ಹೇಳಿ ಸತ್ಯ ಅಂತ. ಇಲ್ಲ, ಅವನು ಹೇಳಿ ಸತ್ಯ ಅಲ್ಲ, ಅವನು ಭಾರತದ ಕಡೆ ತಲೆ ಹಾಕಿ ಮಲಗಲಿಲ್ಲ. ಆದರೆ ನಾವು ಭ್ರಮಾಧೀನರಾಗಿ ಮ್ಯಾಕ್ಸ್ಮುಲ್ಲರ್ನ ಮೋಕ್ಷ ಮೂಲರ ಭಟ್ಟ ಅಂತ ಕರೆಯುವ ಹಂತಕ್ಕೆ ಹೋಗಿ ತಲುಪಿದ್ದೇವೆ. ನಮಗೆಲ್ಲ ಏನು ಕಡಿಮೆ ಇತ್ತೋ? ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಪೀಠವನ್ನು ಸ್ಥಾಪನೆ ಮಾಡಿದಂತಹ ಕರ್ನಲ್ ಬೊಡನ್ ಒಂದು ಮಾತನ್ನು ಹೇಳ್ತಾನೆ. ಅವನ ಕಾರಣಕ್ಕಾಗಿ ಸ್ಥಾಪಿಸಿದ ಪೀಠ ಅದು. ಯಾಕಂದರೆ ನಮ್ಮ ಸಂಸ್ಕೃತಿ ಧರ್ಮದ ಆಧಾರದ ಮೇಲೆ ಇರುವಂಥದ್ದು, ಧರ್ಮ ಸಂಸ್ಕೃತಿಯನ್ನು ಒಳಗೊಂಡದ್ದು. ಬೇರೆಯವರ ಹಾಗೆ ಕುರುಡು ನಂಬಿಕೆಯದ್ದಲ್ಲ, ಮೂಢನಂಬಿಕೆಯದ್ದಲ್ಲ. ಆ ಸಮಯದಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಕ್ರೈಸ್ತ ಮತ ಸಕಲ ಜನರು ಅದನ್ನು ಸ್ವೀಕಾರ ಮಾಡುವ ಹಂತಕ್ಕೆ ಬರಬೇಕಾದರೆ ಇನ್ನಷ್ಟು ಕಾಲ ಬೇಕಾಗ್ತದೆ. ಅದಕ್ಕಾಗಿ ನಾವು ಪ್ರತ್ಯೇಕ ಶಿಕ್ಷಣ ಪದ್ಧತಿಯನ್ನು ತರಬೇಕು ಅನ್ನುವ ಕಾರಣಕ್ಕೆ ನಾನು ಈ ಮಾತನ್ನು ಆಡ್ತಾ ಇದ್ದೇನೆ ಅಂತ ಹೇಳಿದ. ಅದರ ಪರಿಣಾಮ ಏನಾಯಿತು ಅಂತ ಹೇಳಿದರೆ ಮೆಕಾಲೆ ಶಿಕ್ಷಣ ಬಂತು. ಆ ಶಿಕ್ಷಣ ಬಂದದ್ದು ನಮ್ಮ ಎಲ್ಲ ಗುರುಕುಲಗಳನ್ನು ನಾಶ ಮಾಡಿತು. ಆ ನಾಶದ ಕಾರಣದಿಂದಾಗಿ ನಾವು ನಮ್ಮ ಪರಂಪರೆಯನ್ನು ಮರೆತೆವು. ಹಾಗಾಗಿ ನಮಗೆ ವೇದಗಳು ಮರೆತು ಹೋಯಿತು, ಅಥರ್ವವೇದದ ಭೂಸೂಕ್ತವೂ ಮರೆತು ಬಿಡಿತು. ಅಥರ್ವವೇದ ಸತ್ಯಂ ಬೃಹದ್ರತಮುಗ್ರಂ ತಪೋ ಬ್ರಹ್ಮಯಜ್ಞ ಪೃಥಿವೀಂ ಧಾರಯಂತಿ ಅಂತ ಒಂದು ಮಾತನ್ನು ಹೇಳಿ ಆರಂಭ ಮಾಡ್ತಾರೆ. 63 ಮಂತ್ರ ಇದೆ ಅದರಲ್ಲಿ. ಇನ್ನೊಂದು ತೈತ್ರೇಯ ಸಂಹಿತೆ ಕೃಷ್ಣ ಯಜುರ್ವೇದದ್ದು, ಅದರಲ್ಲಿ ಒಟ್ಟು 12 ಮಂತ್ರ ಇದೆ. 6 ಮೂಲ 6 ಕಿಲಭಾಗ, ಇನ್ನು 12 ಕಿಲಭಾಗ, ಒಟ್ಟು 18 ಮಂತ್ರಗಳು ಅದರಲ್ಲಿವೆ. ಯಾಕಂದರೆ ಈ ಬ್ರಿಟಿಷರು ಬಂದ ಮೇಲೆ ನಾವು ರಾಷ್ಟ್ರ ಆಗಿದ್ದಲ್ಲ, ಅದಕ್ಕಿಂತ ಮೊದಲೊಂದು ರಾಷ್ಟ್ರೀಯತೆ ಇತ್ತು ಅಂತ ರಾಷ್ಟ್ರ ಪದ ಇದೆಯಲ್ಲ, ಅದು ವೇದೋಕ್ತವಾದದ್ದು. ನೋಡಿ, ಇಲ್ಲಿ ಅಥರ್ವವೇದದ್ದೇ ಒಂದು ಮಾತಿದೆ ನೋಡಿ, ಭದ್ರಮಿಚ್ಚಂತ ಋಷಯ ಅಂತ ಮಂತ್ರ ಆರಂಭ ಆಗುತ್ತೆ. ಆತ್ಮಜ್ಞಾನಿಗಳಾದಂತಹ ಋಷಿಗಳು ದೀಕ್ಷಾಪೂರ್ವಕರಾಗಿ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಅದರ ಬಲದಿಂದ, ಬಲ ಮತ್ತು ಓಜಸ್ಸುಗಳಿಂದ ರಾಷ್ಟ್ರ ಹುಟ್ಟಿತು ಅಂತ ಆ ಮಂತ್ರ ಹೇಳುತ್ತೆ. ತಥೋ ರಾಷ್ಟ್ರಂ ಬಲಂ ಓಜಶ್ಚ ಜಾತಂ ಅಂತ ಒಂದು ಮಾತು ಇದು ಬರುವುದು ಅಥರ್ವವೇದದಲ್ಲಿ. ಇದಕ್ಕಿಂತ ಮೊದಲು ಋಗ್ವೇದದಲ್ಲಿ ಬರುತ್ತೆ. ನಾವೆಲ್ಲ ಕೇಳಿದ್ದೀವಿ ಈ ರಾಷ್ಟ್ರಂ ಧಾರಯತಾಂ ಧ್ರುವಂ ಅನ್ನುವಂತಹ ಮಂತ್ರ ನಾವೆಲ್ಲ ನಿತ್ಯ ಹೇಳ್ತೇವೆ ನಾವು ಇದನ್ನು. ಅಲ್ಲಿ ರಾಷ್ಟ್ರಪದ ಇದೆ. ಅಹಂ ರಾಷ್ಟ್ರೀ ಸಂಗಮನೀ ವಸೂನಾಂ, ಅಲ್ಲಿ ರಾಷ್ಟ್ರಪದ ಇದೆ. ಹೀಗೆ ಹಲವು ಕಡೆಗಳಿಗೆ ನಾವು ರಾಷ್ಟ್ರಪದವನ್ನು ತೋರಿಸಬಹುದು ನಾವು. ಅಂದರೆ ಇಲ್ಲಿ ಈ ಮಂತ್ರ ಹೇಳುತ್ತೆ ರಾಷ್ಟ್ರದ ಮೂಲ ಯಾವುದು ಅಂದರೆ ತಪಸ್ಸು. ಹೌದು, ನಿಜ. ಆ ತಪಸ್ಸಿನಿಂದ ಬಲ ಉಂಟಾಯಿತು, ಓಜಸ್ಸು ಪ್ರಕಟವಾಯಿತು. ಆ ಓಜಸ್ಸಿನಿಂದಾಗಿಯೇ ಈ ರಾಷ್ಟ್ರದ ಶಕ್ತಿ ಪ್ರಾದುರ್ಭಾವ ಆಯಿತು. ರಾಷ್ಟ್ರಂ ಪ್ರಜಾರಾಷ್ಟ್ರಂ ಪಶವೋ ರಾಷ್ಟ್ರಂ ಯತ್ ಶ್ರೇಷ್ಠೋ ಭವತಿ ಎನ್ನಂತೆ ಮಂತ್ರ. ಅಂದರೆ ಈ ಯಾರು ರಾಷ್ಟ್ರ ಅಂತ ಹೇಳಿದರೆ ಇಲ್ಲಿರುವಂತಹ ಪಶು ಪಕ್ಷಿ ಪ್ರಾಣಿ ಮನುಷ್ಯರು ಮಾತ್ರ ಅಲ್ಲ, ಎಲ್ಲವೂ ರಾಷ್ಟ್ರ. ಅಂದರೆ ಬೃಹತ್ ಸತ್ಯ, ಉಗ್ರ ಋತ, ದೀಕ್ಷೆ, ತಪಸ್ಸು, ಬ್ರಹ್ಮ ಮತ್ತು ಯಜ್ಞ, ಈ
ಇದನ್ನು ಪೃಥ್ವಿ ಧರಿಸಿದೆ. ಇದು ಭೂತ ಮತ್ತು ಭವಿಷ್ಯತ್ ಎರಡೂ ಕಾಲಗಳನ್ನು ಒಳಗೊಂಡದ್ದು. ಹಾಗಾಗಿ ಆಕೆ ಭೂತ ಭವಿಷ್ಯತ್ತಿನ ಒಡತಿ. ಆಕೆ ನಮಗೆ ವಿಶಾಲವಾದಂತಹ ಸ್ಥಳವನ್ನು ಇರಲಿಕ್ಕೆ ಮಾಡಿಕೊಟ್ಟಿದ್ದಾಳೆ. ಹಾಗೆ ನಮಗೆ ಅವಳು ತಾಯಿ, ಅವಳು ನಮ್ಮ ರಾಷ್ಟ್ರ. ಅಂದರೆ ಸತ್ಯ ಇರಬೇಕು. ಧರ್ಮ ರಾಷ್ಟ್ರದ ಆಧಾರ. ಅಲ್ಲಿ ಸತ್ಯ ಇರಬೇಕು. ಅಂದರೆ ವೃಥ ಅಂದರೆ ಕಠೋರವಾದಂತಹ ನಿಯಮ ಪಾಲನೆಯಲ್ಲಿರಬೇಕು. ಒಂದು ದೀಕ್ಷೆಯಿಂದ ಅಂದರೆ ಒಂದು ರಾಷ್ಟ್ರ ಸೇವೆಯ ದೀಕ್ಷೆಯನ್ನು ಇಟ್ಟುಕೊಂಡಂತಹ ಒಂದು ಪಂಗಡ ಅಲ್ಲಿರಬೇಕು. ಅದಕ್ಕಾಗಿ ನಾವು ತಪಸ್ಸು ಮಾಡಬೇಕು. ಅದು ಬ್ರಹ್ಮ ಅಂದರೆ ಜ್ಞಾನವನ್ನು ಕೊಡುತ್ತೆ. ಅದೊಂದು ಯಜ್ಞವಾಗಿ ರೂಪುಗೊಳ್ಳುತ್ತೆ. ಹೀಗೆ ಸತ್ಯ, ಋತ, ದೀಕ್ಷೆ, ತಪಸ್ಸು, ಈ ಬ್ರಹ್ಮ ಅಂದರೆ ಜ್ಞಾನ ಮತ್ತು ಯಜ್ಞ ರಾಷ್ಟ್ರವನ್ನು ಇದು ರಕ್ಷಣೆ ಮಾಡ್ತವೆ ಅಂತ ಯಾರು ಹೇಳಿದ್ದಂದರೆ ಪಂಡಿತ ಸಾತ್ವಳಿಕರವರು ವೈದಿಕ ರಾಷ್ಟ್ರಗೀತೆ ಅಂತ ಇದನ್ನು ಕರೆದು ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ಇದು ಮೊದಲು ಬರೀ ಸಮುದ್ರವೇ ಇತ್ತು. ಸಲಿಲಂ ಅಗ್ರ ಆಸೀತ್ ಅಂತ ವೇದ ಹೇಳುತ್ತೆ. ಮೊದಲು ನೀರಿತ್ತು. ಅಂದರೆ ಅದು ಮುಂದೆ ಭೂಮಿಯಾಗಿ ಪರಿವರ್ತನೆ ಹೊಂದದ್ದು. ಆ ಭೂದೇವಿಯ ನಮಗೆ ಈ ಬುದ್ಧಿ, ಬಲ ಇತ್ಯಾದಿ ಎಲ್ಲವನ್ನೂ ಈ ರಾಷ್ಟ್ರದಲ್ಲಿ ಅನುಗ್ರಹ ಮಾಡಲಿ ಅಂತ ನಾವು ಕೇಳ್ಕೊಳ್ತೇವೆ. ಅಂದರೆ ಈ ಯಾರು ಭಗವಂತ ಶೇಷನಾಗಿ ಈ ಭೂಮಿಯನ್ನು ಹೊತ್ತ, ಹಾಗೆಯೇ ಭಗವಂತ ವರಾಹನಾಗಿ ನೀರಿನ ಒಳಗೆ ಅಡಗಿರುವಂತಹ ಭೂಮಿಯನ್ನು ಮೇಲೆ ತಂದ. ಅಂದರೆ ಈಕೆ ಭಗವಂತನ ಪ್ರೀತಿಗೆ ಕಾರಣರಾದವಳು. ಭಗವಂತನ ಪ್ರೀತಿಯ ಕಾರಣದಿಂದಾಗಿ ಆಕೆ ನಮಗೆ ತಾಯಿಯಾಗಿದ್ದು. ಹಾಗಾಗಿ ಆಕೆ ವಿಶ್ವಂಬರ, ವಿಶ್ವವನ್ನು ಧರಿಸಿದವಳು. ಒಂದು ಮಾತಿದೆ ಇಲ್ಲಿ, ಬರೀ ಭಾರತವನ್ನು ಧರಿಸಿದ್ದಲ್ಲ, ಇಡೀ ವಿಶ್ವವನ್ನು, ಇಲ್ಲಿರುವ ಪಶು ಪಕ್ಷಿ ಪ್ರಾಣಿ ಗಿಡ ಗಂಟೆ ಗುಡ್ಡ ನದಿ ಬೆಟ್ಟ, ನದಿ ಮಾತ್ರವಲ್ಲ ಹೊಳೆ ಹಳ್ಳ, ಇದೆಲ್ಲಕ್ಕೂ ಕೂಡ ಆಕೆಯೇ ಆಶ್ರಯದಾತಳು. ಇಲ್ಲಿರುವ ಎಲ್ಲರಿಗೂ ಕೂಡ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಬುದ್ಧಿಯನ್ನು, ಓಜಸ್ಸನ್ನು ಎಲ್ಲ ಕೊಟ್ಟು ಆಕೆ ಎಂಥವಳು ಅಂದರೆ ಭೂರಿದಾರ ಅಂತ ಕರೀತಾರೆ ಅವಳನ್ನು. ಭೂರಿದಾರ ಅಂತಂದರೆ ಬೇಕಾದಷ್ಟು ನೀರು ಹರಿಸುವಂತಹ ನದಿಗಳಿರುವಂತಹ ನಾಡು ನಮ್ಮದು. ಆಕೆ ಶಾಂತಿವಾ ಸುರಭಿ. ಆಕೆ ಹಸು. ಎಂಥ ಹಸು? ಸುರಭಿ. ಅವಳು ಯಾವುದನ್ನು ಕೊಡ್ತಾ ಇದ್ದಾಳೆ? ಶಾಂತಿ ಅನ್ನುವಂತಹ ಚಿರಚೈತನ್ಯಮಯ್ಯ ಆಕೆ. ಚೈತನ್ಯವನ್ನು, ಶಾಂತಿಯನ್ನು, ಶಕ್ತಿಯನ್ನು, ಸಾಮರ್ಥ್ಯ ಸಂಪನ್ನತೆಯನ್ನು ನಮಗೆ ಆಕೆ ಅವಳು ಒದಗಿಸಿಕೊಡ್ತಾಳೆ. ಇನ್ನೂ ಒಂದು ಮಾತಿದೆ ಇಲ್ಲಿ. ಇದು ಅಥರ್ವವೇದದ ಸಮಯ ಆಗ್ತಾ ಬಂತು. ಆ ಕಾರಣಕ್ಕಾಗಿ 12ನೆಯ ಮಂತ್ರವೊಂದನ್ನು ಉಲ್ಲೇಖಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎತ್ತೇ ಮಧ್ಯಂ ಪೃಥಿವಿ ಯಶ್ಚನಭ್ಯಂ ಯಾಸ್ತ ಊರ್ಜತ್ಸನ್ವಃ ಸಂಭುಭು ತಾಸುನೋ ದೇಹ್ಯಭಿನಃ ಪವಸ್ವ ಮಾತಾ ಭೂಮಿ ಪುತ್ರೋ ಅಹಂ ಪೃಥಿವ್ಯಾಹ ಪರ್ಜನ್ಯ ಪಿತಾ ಸವೂನಃ ಉಪರ್ತು ಅಂತ ಒಂದು ಮಾತು ಬರುತ್ತೆ. ಇದು ನಾವು ಮಾತೃಭೂಮಿಯ ಕಲ್ಪನೆಯನ್ನು ಮೊದಲು ಮಾಡಿಕೊಂಡಂತಹ ಒಂದು ಸಂದರ್ಭ. ಇದು ನಾವು ನೆನಪು ಮಾಡಿಕೊಳ್ಬೇಕಿದೆನ್ನು. ಅಂದರೆ ಈ ನೋಡು, ಒಂದು ಮಾತನ್ನು ಹೇಳ್ತಾರೆ, ಈ ಮಗು ಇದೆಯಲ್ಲ ಅದು ತಾಯ ಮಡಿಲಿನ ಆಶ್ರಯದಲ್ಲಿ ತುಂಬ ಬೆಚ್ಚನೆಯ ಆಸರೆಯನ್ನು ಪಡೆಯುತ್ತೆ. ತನಗೆ ಕಷ್ಟವಾದಾಗ ತಾಯಿಯ ಬಳಿಯಲ್ಲಿ ಹೋಗುತ್ತೆ. ನಮಗೆ ನೋಡಿ, ಯಾರೇ ಅವನನ್ನು ಆಸ್ತಿಕನೋ ನಾಸ್ತಿಕನೋ ಸೆಕ್ಯುಲರೋ ಆ್ಯಂಟಿ ಸೆಕ್ಯುಲರೋ ಯಾರು ಬೇಕಾದ್ರೂ ಕೂಡ ಇರಲಿ, ಅವನಿಗೆ ನೋವಾದಾಗ ಅವನು ಕರೆಯೋದು ಅಮ್ಮ ಅಂತಲೇ ಕರೆಯೋದು. ಅಮ್ಮ ಅಂತಲೇ ಕರೆಯೋದು. ಅಮ್ಮನನ್ನು ಹೊರತು ಇಲ್ಲವೇ ಇಲ್ಲ. ಆದರೆ ನಾವು, ಒಬ್ಬ ತಾಯಿ ಇದ್ದಂತೆ, ಆ ತಾಯಿಗೆ ಮಗ ನೌಕರಿ ಪಡೆದವನು ಹೇಳ್ದ, ಅಮ್ಮ ನಿನಗಾಗಿ ಬಂಗಾರದ ಒಡವೆ ಮಾಡಿಸ್ಕೊಂಡು ಬಿಟ್ಟಿದ್ದೀನಿ, ನಿನ್ನ ಋಣ ತೀರಿಸೋಣ ಅಂತ ನಾನು ಕೊಡ್ತಾ ಇದ್ದೀನಿ, ಇದು ತೊಗೊಂಡು ಸಂತೋಷವಾಗಿರು. ತಾಯಿ ಹೇಳಿದ್ದಂತೆ, ಅಮ್ಮ ಒಂದು ಕೆಲಸ ಮಾಡು ಮಗನೇ, ಇವತ್ತು ನೀನು ನನ್ನೊಟ್ಟಿಗೆ ಮಲ್ಕೋ. ತಾಯಿ ತನ್ನ ಪಕ್ಕದ ಹಾಸಿಗೆಯಲ್ಲಿ ಮಗನನ್ನು ಮಲಗಿಸಿಕೊಂಡು, ಮಗ ಮಲಗಿದ್ದಾನೆ. ರಾತ್ರಿ ಒಂದು 12 ಗಂಟೆ ಅವನು ಒಳ್ಳೆ ನಿದ್ದೆ ಮಾಡುವ ಸಮಯದಲ್ಲಿ ಈ ಮಗನನ್ನು ತಟ್ಟಿ ಎಬ್ಬಿಸಿ, ಮಗನೇ ನೀರು ಬೇಕು ತಂದು ಕೊಡು. ಮಗ ಅಮ್ಮ ನೀರು ಕೇಳ್ತಾ ಇದ್ದಾರೆ ಅಂತೇಳಿ ಒಳಗೆ ಹೋಗಿ ಲೋಟವಲ್ಲೇ ನೀರನ್ನು ಬಗ್ಗಿಸಿಕೊಂಡು ಬಂದು ಕೊಟ್ಟ. ಇವಳು ಕುಡಿಯುವಾಗ ಹಾಸಿಗೆ ಮೇಲೆ ನೀರು ಚೆಲ್ಕೊಂಡ್ಳು. ಒಂದು ಸ್ವಲ್ಪ ಕುಡಿದಲ್ಲೇ ಬಿಟ್ಲು. ಇನ್ನೊಂದು ಸ್ವಲ್ಪ ಆಯಿತು, ಹೊತ್ತಾಯಿತು, ಮತ್ತದೇ ರಾಗ ಇವಳದ್ದು, ಮತ್ತೆ ನೀರು ತಂದು ಕೊಟ್ಟ. ಹೀಗೆ 3-4 ಬಾರಿ ಆದ ಮೇಲೆ ಹಾಸಿಗೆಯೆಲ್ಲ ಒದ್ದೆಯಾಗಿ ಹೋಯಿತು. ಇವನು ಹೇಳಲೇ ಇಲ್ಲ, ಬೈದ ಇವನು ಚೆನ್ನಾಗಿ, ನೀವು ಬೇಕಂತ ಹಿಂಗೆ ಮಾಡ್ತಾ ಇದೆಯಾ. ಅವಳದು ಕೈ ನಡಕ್ತಾ ಇತ್ತು ಅವಳಿಗೆ, ನಿಜ, ಏನು ಮಾಡೋದು.
ಅವಳು ಹೇಳಿದ್ಲು, ಮಗನೇ, ನೀನು ಪುಟ್ಟ ಮಗನಾಗಿದ್ದಾಗ ನೀನೇನು ಮಾಡ್ತಿದ್ಯಾ? ರಾತ್ರಿಯ ಹೊತ್ತಿನಲ್ಲಿ ನೀನು ಮೂತ್ರ ಹೊಗೆದುಕೊಂಡು ಮಲಗುತ್ತಾ ಇದ್ದಿ ನೀನು. ನಾನು ನನ್ನ ಸೆರಗನ್ನು ಹಾಸಿ ಬೆಚ್ಚನೆಯ ಜಾಗದಲ್ಲಿ ನಿನ್ನನ್ನು ಮಲಗಿಸಿ ನೀನು ಮೂತ್ರ ಮಾಡಿದ ಜಾಗದಲ್ಲಿ ಮಲಗುತ್ತಾ ಇದ್ದೆ. ನಾನು ಉಪವಾಸವಿದ್ದು ನಿನ್ನ ಹಸಿವನ್ನು ತೀರಿಸ್ತಾ ಇದ್ದೆ. ಇತ್ಯಾದಿ ಇತ್ಯಾದಿ ಎಷ್ಟೆಲ್ಲ. ನೀನು ಆ ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ. ನಿಜ, ಮಾತೃ ಋಣ ತೀರಿಸ್ಲಿಕ್ಕಾಗೋದೇ ಇಲ್ಲ. ಹಾಗೆಂದನೇ ನಮಗಿದು ಮಾತೃಭೂಮಿ, ಉಳಿದವರಿಗೆಲ್ಲ ಇದು ಭೂಮಿ ಮಾತ್ರ. ನಾವು ನೆನಪು ಮಾಡಿಕೊಳ್ಬೇಕು, ಈ ತಾಯಿ ಇದ್ದಾಳಲ್ಲ, ಆ ತಾಯಿಯ ಕುರಿತು ಮಕ್ಕಳಿಗೆ ಕಾಳಜಿ ಉಂಟೋ ಇಲ್ವೋ? ಉಂಟು ಅಂತ ಹೇಳೋಕ್ಕೆ ದಾಖಲೆ ಎಲ್ಲಿ ನಾವು ಕಾಣಬಹುದು ಅಂತ ಹೇಳಿದರೆ ಆ ರಾಮನ ಮಾತಲ್ಲೇ ನಾವು ಕಾಣಬಹುದು. ರಾಮ ತನ್ನ ತಾಯಿಗೆ ಸಂತೋಷಪಡಿಸಬೇಕು ಅನ್ನುವ ಕಾರಣಕ್ಕಾಗಿಯೇ ತಾನು ಹೊರಟದ್ದು, ವನಗಮನ ಮಾಡಿದ್ದಾತ. ಹೀಗೆ ಮಾತೃದೇವೋಭವ ಅಂದವರು ಬಹಳ ಮಂದಿ ಇದ್ದಾರೆ. ನಾವು ಇತ್ತೀಚಿನ ಕಾಲಖಂಡದಲ್ಲಿ ನೋಡೋಣ, ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದರೆ ಎಲ್ಲೋ ಬರೀ ಬ್ರಿಟಿಷರು ನಮ್ಮನ್ನು ಆಳಿದರು, ಅವರನ್ನು ಓಡಿಸಿದ್ದು ಮಾತ್ರ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅಂದುಕೊಳ್ಳುವುದು ಬೇಡ. ಸುಮಾರು 1000 ವರ್ಷಕ್ಕೂ ಮಿಗಿಲಾದಂತಹ ಇದರ ಇತಿಹಾಸ ನಮಗಿದಿದೆ. 1000 ವರ್ಷಕ್ಕೂ ಮಿಗಿಲು. ಇಲ್ಲಿ ಶಕ, ಹೂಣ, ಕುಶಾನ ಇತ್ಯಾದಿ 100 ಪಂಗಡಗಳ ಜನಗಳು ಬಂದರು. ಆದರೆ ಅವರೆಲ್ಲರನ್ನೂ ಕೂಡ ಕೆಲವರನ್ನು ಸಾವರ್ಕರ್ ಹೇಳುವಂತೆ ನುಂಗಿ ನೀರು ಕುಡಿದು ಬಿಟ್ಟರು, ಕೆಲವರನ್ನು ಮಣ್ಣುಗೂಡಿಸಿದ್ರು, ಕೆಲವರನ್ನು ಆತ್ಮಸಾತಾಗಿ ಮಾಡಿಕೊಂಡ್ರು, ಕೆಲವರು ಪೂರ್ತಿ ನಮ್ಮವರೇ ಆಗಿ ಹೋದರು. ಆದರೆ ಅವರು ಯಾರೂ ಇಲ್ಲ, ನಾವು ಉಳಿದಿದ್ದೇವೆ ಇವತ್ತು. ಯಾಕೆ ಅಂತ ಕೇಳಿದರೆ, ಇಲ್ಲಿ ತಾಯಿಯ ಕುರಿತು ಮಕ್ಕಳ ಕಾಳಜಿ ಇಲ್ಲಿ ವ್ಯಕ್ತವಾಗುವಾಗ ಒಂದು ಮಾತು ಹೇಳ್ತಾರೆ, ಯತತೆ ಭೂಮೆ ವಿಖನಾಮಿ ಅಂತ ಆರಂಭ ಆಗುತ್ತೆ ಮಂತ್ರ. ಅಮ್ಮ, ನಾನು ನಿನ್ನನ್ನು ಅಗೀತೇನೆ, ನೆಲ ಅಗಿಯೋದು ನೋಡಿ, ಅದು ಹಂಗೆ ಮುಚ್ಚಿಕೊಂಡು ಬಿಡಲಿ. ಅಂದರೆ ನಾವು ಓಡಾಡುವಾಗ, ಕುಳಿತಾಗ, ನಿಂತಾಗ, ಕೆಲಸ ಮಾಡುವಾಗ ನಿನಗೆ, ಅಂದರೆ ಯಾರಿಗೂ ನಾನು ನೋಯಿಸದೇ ಇರುವಂತೆ, ನಿನಗೂ ನೋಯಿಸದೇ ಇರುವಂತೆ ನೆನಪು ಮಾಡ್ಕೊಳ್ಬೇಕಿಲ್ಲಿ, ಯಾರಿಗೂ ಅಂತ. ಅದು ನಮಗೇನು ಹೇಳುತ್ತೆ ಅಂದರೆ, ನಾವೆಲ್ಲ ಈ ತಾಯಿಯ ಮಕ್ಕಳು ಅನ್ನುವ ಮನೋಭಾವವನ್ನು ನೆನಪು ಮಾಡಿಕೊಡುವಂತಹ ಮಾತಿದು. ಆ ನೆನಪು ನಾವು ಮಾಡಿಕೊಡ್ಬೇಕು ಅಂತ ಆದರೆ ಅದಕ್ಕೆ ನಮಗೆ ವಾಪಸ್ ನಾವು ಎಲ್ಲಿಗೆ ಬರಬೇಕು ಅಂದರೆ ವಾಪಸ್ ವೇದ ಕಾಲಕ್ಕೆ ಬರಬೇಕು. ನಮ್ಮ ಈ ಮಠಗಳು, ಮಂದಿರಗಳು, ಈ ಗುರುಕುಲಗಳು ಈ ನೆನಪನ್ನು ಮಾಡಿಕೊಡುವಂತಹ ಕೆಲಸವನ್ನು ಮಾಡಿಕೊಳ್ಬೇಕಾಗಿದೆ. ಇವತ್ತಿನ ದಿನ ನಾವು ಪುಸ್ತಕ ವಿತರಣೆ ಮಾಡುವ ಸಮಯದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿದರು. ನಮಗೆ ಇಲ್ಲಿ 15ರಿಂದ 45 ಒಳಗಿನ ವ್ಯಕ್ತಿಗಳು ಕಾಣೋದಿಲ್ಲ. ಇಲ್ಲೆಲ್ಲ ಕಾಣೋರು ಯಾರು ಅಂದರೆ 15 ಒಳಗಿನವರು, 45 ಮೇಲಿನವರು. 15 ಒಳಗಿನವರು ಮುಂದೆ ಏನು ಬೇಕಾದರೂ ಆಗ್ಬೋದು, 45 ಮೇಲಿನವ್ರ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗದೇ ಇದ್ದವರು. ಹಾಗಾದರೆ 15-45 ಒಳಗಿನ ವ್ಯಕ್ತಿಗಳ ಶಕ್ತಿ, ಸಾಮರ್ಥ್ಯ, ಸಂಪನ್ನತೆಯನ್ನು ಒಟ್ಟುಗೂಡಿಸಿ ಅದು ರಾಷ್ಟ್ರದ ಕಡೆ ತಿರುಗುವಂತೆ ಮಾಡಬೇಕಾದ್ರೆ ಏನು ಮಾಡಬೇಕು ನಾವು ಅಂತ ಕೇಳಿದರೆ, ನೋಡಿ, ಎಲ್ಲೋ ಹೇಮೂ ಕಾಲಣಿಯಂತಹ ಯಾರೋ ಒಬ್ಬ ಸ್ವಯಂ ಸೇವಕ ಅಥವಾ ಗುರುಗೋವಿಂದ ಸಿಂಹನ ಮಕ್ಕಳು, ಜೊರಾವರ ಸಿಂಹ, ಫತೇಸಿಂಹನಂಥವರು, ಚಿಕ್ಕ ಚಿಕ್ಕ ಮಕ್ಕಳು, ನಾವು ಮತಾಂತರವಾಗುವುದಿಲ್ಲ, ದೇಶಕ್ಕಾಗಿ ನಮ್ಮ ಬದುಕನ್ನು ಕೊಡ್ತೇವೆ ಅಂತ ಹೊರಟಂಥವರ ಕಥೆಗಳನ್ನು ನಾವು ನಮ್ಮ ಮನೆಗಳಲ್ಲಿ ತಾಯಂದಿರು ಹೇಳಿಕೊಡಬೇಕು. ನಾನು ತಾಯಂದಿರಲ್ಲಿ ವಿಶೇಷವಾಗಿ ವಿನಂತಿ ಮಾಡುವುದಿಷ್ಟೇ, ಇನ್ನೇನಲ್ಲ. ನೀವು ಇನ್ನೇನು ಮಾಡಬೇಡಿ, ನಿಮ್ಮ ಮಕ್ಕಳಿಗೆ ನಿಮ್ಮ ಪೂರ್ವ ಪರಂಪರೆಯ ಕಥೆಗಳನ್ನು ಹೇಳಿ. ಹೇಗೆ ಸ್ವತಃ ಸೀತೆ ಲವಕುಶರನ್ನು ಬೆಳೆಸಿದ್ಲು, ರಾಮಾಯಣದ ಕಾಲದ್ದಿದು. ಇತಿಹಾಸ ಕಾಲದಲ್ಲಿ ಹೇಳುವುದಾದರೆ ಹೇಗೆ ಜೀಜಾಮಾತೆ ಶಿವಾಜಿಯನ್ನು ಬೆಳೆಸಿದರು, ಅದೇ ರೀತಿ ನಾವು ಬೆಳೆಸೋಣ ಅಂತ ಹೇಳ್ತಾ, ಆ ಬೆಳೆಸುವ ಪ್ರಕ್ರಿಯೆ ಎಲ್ಲಿ ಬರಬೇಕು ಅಂತ ಹೇಳಿದರೆ, ಈ ತಾಯಿತನದ ಮಮತೆಯ ಮಡಿಲಲ್ಲಿ ನಾವು, ಈ ದೇಶ ನಮ್ಮ ತಾಯಿ, ನಾವಿದರ ಮಕ್ಕಳು, ಇದರ ಗೌರವವನ್ನು ಹೆಚ್ಚು ಮಾಡುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಪ್ರಸ್ತುತ ಈ ಶ್ರೀಮಠ ಆ ಕೆಲಸ ಮಾಡ್ತಾ ಇದೆ ತುಂಬ ರೀತಿಯಲ್ಲಿ. ಇಲ್ಲಿ ಕಲೆಯ ಮೂಲಕವಾಗಿ, ಸಾಹಿತ್ಯದ ಮೂಲಕವಾಗಿ, ಸಂಗೀತದ ಮೂಲಕವಾಗಿ, ಯಕ್ಷಗಾನದ ಮೂಲಕವಾಗಿ, ತಾಳಮದ್ದಲೆಯ ಮೂಲಕವಾಗಿ ಈ ನಾಡಿನ ಎಲ್ಲ ಶಕ್ತಿ, ಸಾಮರ್ಥ್ಯ, ಸಂಪನ್ನತೆಯ ಪರಿಚಯವನ್ನು ಮಾಡಿಕೊಡುವಂತಹ ಕೆಲಸ ಇಲ್ಲಿ ಮಾಡ್ತಾ ಇದೆ. ಈ ಕೆಲಸ ಇನ್ನಷ್ಟು ಚೆನ್ನಾಗಿ ನಡೆಯಲಿ ಅಂತ ಹೇಳ್ತಾ, ಈ ಎಲ್ಲ ಮಾತುಗಳನ್ನು
ನಿಮ್ಮೆಲ್ಲರ ಅಂತರಾಳದಲ್ಲಿ ವಾಸವಾಗಿರುವಂತಹ ತಾಯಿ ಭಾರತೀಯ ಪದಕಮಲಗಳಿಗೆ ಸಮರ್ಪಣೆ ಮಾಡ್ತೇನೆ. ವಂದೇ ಭಾರತ ಮಾತರಂ.